ನಮಸ್ಕಾರ. ತಿರುವಣಮಲೈಗೆ ಹೋಗ್ತಾ ಇರ್ತೀರ ನೀವು, ಅರುಣಾಚಲಂಗೆ ಗಿರಿ ಪ್ರದಕ್ಷಿಣೆ ಮಾಡಿಬರಬೇಕು ಅಂತ ವರ್ಷಕ್ಕೊಮ್ಮೆ ಹೋಗ್ತಾ ಇರ್ತೀರ. ಹೋಗುವ ಸಂದರ್ಭದಲ್ಲಿ ಈ ಒಂದು ರುದ್ರಾಕ್ಷಿ ಗಿಡನ ಶಿವನಿಗೆ ಪ್ರಿಯವಾದ, ಶಿವನಿಗೆ ಇಷ್ಟವಾದ ರುದ್ರಾಕ್ಷಿ ಗಿಡ ತಗೊಂಡು ಹೋಗಿ ಅಲ್ಲಿ ಈ ಒಂದು ಜಾಗದಲ್ಲಿ ನೆಟ್ಟು ಪೂಜೆ ಮಾಡಿ ಬನ್ನಿ. ಖಂಡಿತವಾಗ್ಲೂ ನಿಮ್ಮ ಜೀವನದ ಪೂರ್ತಿ ನಿಮಗೆ ಹಣಕಾಸಿನ ತೊಂದರೆಗಳೇ ಬರಲ್ಲ. ಜೀವನ ಪೂರ್ತಿ ನಿಮಗೆ ದುಡ್ಡಿನ ಸಮಸ್ಯೆ ಖಂಡಿತವಾಗ್ಲೂ ಬರೋದಕ್ಕೆ ಚಾನ್ಸೇ ಇಲ್ಲ. ಇದು 500% ಸತ್ಯ. ತಮಾಷೆ ಅಂತ ಮಾತ್ರ ಅಂದ್ಕೊಳಕ್ಕೆ ಹೋಗ್ಬಿಡಿ. ಯಾಕೆಂದರೆ ಪವರ್ಫುಲ್ಲು ಕ್ಷೇತ್ರ ಇದು. ತಮಿಳುನಾಡಿನ ತಿರುವಣಮಲೈ, ಅರುಣಾಚಲಂ ಸಾಕ್ಷಾತ್ ಅಗ್ನಿ ಸ್ವರೂಪವಾಗಿ ಶಿವ ಇಲ್ಲಿ ನೆಲೆಸಿದ್ದಾನೆ. ಸಾಕಷ್ಟು ಜನ ಹೋಗ್ತಿರ್ತೀರ ಗಿರಿ ಪ್ರದಕ್ಷಿಣೆ ಮಾಡಲಿಕ್ಕೆ 14 ಕಿಲೋಮೀಟರ್. ನೋಡಿ, ತ್ರೇತಾಯುಗದಲ್ಲಿ ರಾಮ, ಸೀತೆ, ಲಕ್ಷ್ಮಣ 14 ವರ್ಷ ವನವಾಸ ಅನುಭವಿಸಿದರು. ಮಹಾಭಾರತದಲ್ಲಿ, ದ್ವಾಪರ ಯುಗದಲ್ಲಿ ಮಹಾಭಾರತದಲ್ಲಿ ಪಾಂಡವರು 14 ವರ್ಷ ವನವಾಸ. ನೋಡಿ, ಈ ಒಂದು ತಮಿಳುನಾಡಿನ ತಿರುವಣಮಲೈ, ಅರುಣಾಚಲಂ ಅಲ್ಲಿ 14 ಸುತ್ತು ಪ್ರದಕ್ಷಿಣೆ. ನೋಡಿ, ಸುಮ್ಮನೆ ಇತಿಹಾಸಗಳು ಸೃಷ್ಟಿಯಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾವ ದಿನ ಹೋಗಬೇಕು ಅಂತ ಹೇಳ್ತೀನಿ. ಅಲ್ಲಿ ಯಾವ ಜಾಗದಲ್ಲಿ ಈ ರುದ್ರಾಕ್ಷಿ ಗಿಡ ನೆಟ್ಟು ಪೂಜೆ ಮಾಡಿ ಯಾವ ಮಂತ್ರ ಪಠಣೆ ಮಾಡಬೇಕು ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ಹೈಪ್ ಮಾಡಿ. ಹೈಪ್ ದಿಸ್ ವಿಡಿಯೋ, ಹೈಪ್ ದ ವಿಡಿಯೋ, HYPE. ಲೈಕ್ ಬಟನ್ ಕೆಳಗಡೆ ಇದೆ ನೋಡಿ, 2 ಸರಿ ಪ್ರೆಸ್ ಮಾಡಿ, ಹೈಪ್ ಮಾಡಿ. ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡ್ಕೊಳ್ಳಿ. ಜೀವನ ಪರ್ಯಂತ ದುಡ್ಡಿನ ಸಮಸ್ಯೆ ನಮಗೆ ಬರಬಾರ್ದು. ಜೀವನ ಪರ್ಯಂತ ಹಣಕಾಸಿನ ಸಮಸ್ಯೆ ನಮಗೆ ಬರಬಾರ್ದು. ಒಳ್ಳೆಯ ಆರೋಗ್ಯ ಬೇಕಪ್ಪ ಅಂದ್ರೆ ಈ ವಿಡಿಯೋನ ನೀವು ನೋಡ್ತೀರಾ, ಈ ವಿಡಿಯೋನ ಶೇರ್ ಮಾಡ್ತೀರಾ 4 ಜನಕ್ಕೆ. ಎಲ್ಲರೂ ಸುಖವಾಗಿ ಬದುಕೋಣ. ಎಲ್ಲರಿಗೂ ಒಂದಿನ ಎಂಡ್ ಇದ್ದೇ ಇರುತ್ತೆ, ಹೋಗ್ತೀವಿ. ಇರೋವರೆಗೂ ಚೆನ್ನಾಗಿ ಬದುಕಬೇಕಲ್ಲ. ಜಾತಕದಲ್ಲಿ ಗ್ರಹಗತಿಗಳು ಕೆಟ್ಟಾಗ ಅದು ಬ್ಯಾಡ್ ಪ್ಲೇಸ್ಮೆಂಟ್ಗಳಲ್ಲಿ ಗ್ರಹಗತಿಗಳು ಕೂತ್ಕೊಂಡಿದ್ದು, ಅದರದ್ದು ದಶಾಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿ ನಡೆದಾಗ ಮನುಷ್ಯನಿಗೆ ಏರುಪೇರು ಉಂಟಾಗುತ್ತೆ. ಅದಕ್ಕೆ ಇವೆಲ್ಲ ಪವರ್ಫುಲ್ ರೆಮಿಡಿಗಳು, ಅರ್ಥ ಮಾಡ್ಕೊಳ್ಳಿ. ಇನ್ನು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಈ ಒಂದು ಕ್ಷೇತ್ರಕ್ಕೆ ಹೋಗೋರಿಗೆ ಹೇಳ್ತಿದ್ದೀನಿ, ತಮಿಳುನಾಡಿನ ತಿರುವಣಮಲೈ, ಅರುಣಾಚಲೇಶ್ವರಕ್ಕೆ ಹೋಗೋರು ಬೆಂಗಳೂರಿಂದ ಒಂದು 210 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ. ಅಲ್ಲಿ ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತೀರಾ. ಮೊದಲು ಅಲ್ಲಿ ರಾಜಗೋಪುರದ ಹತ್ತಿರ ಕರ್ಪೂರ ಹಚ್ಚಿಬಿಟ್ಟು 14 ಕಿಲೋಮೀಟ್ರು ಗಿರಿ ಪ್ರದಕ್ಷಿಣೆ ಮಾಡ್ತೀರಾ. ನೀವು ಗಿರಿ ಪ್ರದಕ್ಷಿಣೆ ಮಾಡುವಾಗ ಬರೀ ಕಾಲಲ್ಲಿ ಒಂದು ಮಾಡ್ತೀರಾ. ಹೋಗುವ ಸಂದರ್ಭದಲ್ಲಿ ಈ ಒಂದು ರುದ್ರಾಕ್ಷಿ ಗಿಡನ ಕೈನಲ್ಲಿಟ್ಕೊಂಡು 14 ಕಿಲೋಮೀಟ್ರ್ ಪ್ರದಕ್ಷಿಣೆ ಮಾಡಿ. ಯಾಕೆಂದರೆ ಶಿವನಿಗೆ ಪ್ರಿಯವಾದ ವೃಕ್ಷ, ಶಿವನಿಗೆ ಇಷ್ಟವಾದ ವೃಕ್ಷ. ಇದನ್ನು ಕೈನಲ್ಲಿಟ್ಕೊಂಡೇ 14 ಕಿಲೋಮೀಟರ್ ನೀವು ಪ್ರದಕ್ಷಿಣೆ ಮಾಡಿ. ಅಲ್ಲಿ 8 ಲಿಂಗ ಸಿಗುತ್ತಲ್ವ, ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ನೈಋತ್ಯಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ, ಈಶಾನ್ಯ ಲಿಂಗ. ಪ್ರತಿ ಲಿಂಗಗಳಿಗೂ ನೀವು ಅಲ್ಲಿ ಇದು ರುದ್ರಾಕ್ಷಿ ಗಿಡನ ಬೆಂಗಳೂರು ಲಾಲ್ಬಾಗು, ಕಬ್ಬನ್ ಪಾರ್ಕುಗಳಲ್ಲಿ ಸಿಗ್ತವೆ ನೋಡಿ, ಕೇಳಿ, ತಗೊಂಡು ಕೈನಲ್ಲಿಟ್ಕೊಂಡೇ ಪ್ರದಕ್ಷಿಣೆ ಮಾಡಿ. ಇವನ್ನೆಲ್ಲ ಲಿಂಗಗಳಿಗೆ ಪ್ರದಕ್ಷಿಣೆ ಮಾಡಿದಾಗ ನವಗ್ರಹ ದೋಷಗಳು ನಿವಾರಣೆ ಆಗುತ್ತೆ ಅಂತ ಇಲ್ಲಿನ ಒಂದು ಸ್ಥಳ ಪುರಾಣ ಹೇಳುತ್ತೆ. ತದನಂತರ ಅಲ್ಲಿ ಮೋಕ್ಷ ಮಾರ್ಗ ಗುಡಿ ಸಿಗುತ್ತಲ್ಲ, ಗುಡಿಯೊಳಗಡೆ ಹೋಗಿ ಮೋಕ್ಷ ಸಿಗುತ್ತೆ ಅಂತ ಇದು ಇಲ್ಲಿನ ಒಂದು ಸ್ಥಳ ಪುರಾಣದ ವಿಶೇಷತೆ. ಅದನ್ನು ಮೋಕ್ಷ ಇದರಲ್ಲಿ ದಾರಿಯಲ್ಲಿ ಹೋಗಿ ಬಂದು ನೀವು ಅಲ್ಲಿ ಶಿವನ ಒಂದು ಪವರ್ಫುಲ್ಲು ಲಿಂಗ ಇರೋದು, ಅಗ್ನಿ ಸ್ವರೂಪವಾಗಿ ಶಿವ ಅಲ್ಲಿ ಅರುಣಾಚಲದಲ್ಲಿ ಅಲ್ಲಿ ನೆಲೆ ನಿಂತಿರೋದು. ಈ ಒಂದು ರುದ್ರಾಕ್ಷಿ ಗಿಡನ ತಗೊಂಡೋಗಿರ್ತೀರಲ್ಲ,
ಅಲ್ಲಿ ಈ 8 ಲಿಂಗ ಪ್ರದಕ್ಷಿಣೆ ನೀವು ಮಾಡೋ ಸಂದರ್ಭದಲ್ಲಿ ಈ ಒಂದು ರುದ್ರಾಕ್ಷಿ ಗಿಡ ಕೈನಲ್ಲೇ ಇಟ್ಕೊಂಡೇ ನೀವು ಪ್ರದಕ್ಷಿಣೆ ಮಾಡ್ತೀರಾ. ಹೋಗೋ ಸಂದರ್ಭದಲ್ಲಿ ಅಲ್ಲೇ ದೂರದಲ್ಲಿ ಸ್ವಲ್ಪ ನಿರ್ಜನ, ಸ್ವಲ್ಪ ಅಲ್ಲೇ ಅಕ್ಕಪಕ್ಕ ನೋಡಿಕೊಂಡು ಪ್ರದೇಶದಲ್ಲಿ ಈ ಒಂದು ರುದ್ರಾಕ್ಷಿ ಗಿಡನ ಅಲ್ಲಿ ನೆಟ್ಟುಬಿಟ್ಟು ಅದಕ್ಕೆ ಪೂಜೆ ಮಾಡಿಬಿಟ್ಟು ನೀವು ಓಂ ಕ್ಲೀಂ ಹರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ, ಓಂ ಕ್ಲೀಂ ಹರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಅಂತ 108 ಬಾರಿ ಈ ಮಂತ್ರ ಪಠಣೆ ಮಾಡಿ ನಂತರ ಅರುಣಾಚಲೇಶ್ವರನ ದರ್ಶನ ಮಾಡಿಕೊಂಡು ನೀವು ಬನ್ನಿ. ಯಾವ ದಿನ ಹೋಗಬೇಕು ಅಂದರೆ ನೋಡಿ, ಅಮಾವಾಸ್ಯೆ ಸೋಮವಾರ ಬಂದಾಗ, ಅಥವಾ ಹುಣ್ಣಿಮೆ ಸೋಮವಾರ ಬಂದಾಗ, ಅಥವಾ ಅಮಾವಾಸ್ಯೆ ಗುರುವಾರ ಬಂದಾಗ, ಅಥವಾ ಹುಣ್ಣಿಮೆ ಗುರುವಾರ ಬಂದಾಗ ಮಾಡಿ 14 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಗಿರಿ ಪ್ರದಕ್ಷಿಣೆ ಅಂತ ಮಾಡ್ತೀರಾ. ಕಾಲಿಗೆ ತುಂಬ ನೋವಾಗ್ತದೆ ಅನ್ನುವವರು ನೀವು ಹೊಸ ಸಾಕ್ಸ್ನ ಕಾಲಿಗೆ ಹಾಕ್ಕೊಂಡು ಬೇಕಿದ್ರೆ ಬಳಸ್ಬೋದು. ಈ ರುದ್ರಾಕ್ಷಿ ಗಿಡನಿಟ್ಕೊಂಡೇ ಪ್ರದಕ್ಷಿಣೆ ಮಾಡಿ 14 ಕಿಲೋಮೀಟ್ರು. ಹೇಳ್ತಾ ಇದ್ದೀನಲ್ಲ, ಖಂಡಿತವಾಗ್ಲೂ ಜೀವನ ಪರ್ಯಂತ ದುಡ್ಡಿನ ಸಮಸ್ಯೆಗಳೇ ಬರೋದಿಲ್ಲ ರೀ. ನಿಮ್ಮ ಜಾತಕದಲ್ಲಿ ಗ್ರಹಗತಿಗಳು ಹೆಂಗೆ ಪ್ಲೇಸ್ಮೆಂಟಲ್ಲಿ ಕೂತ್ಕೊಂಡಿದ್ರು ಖಂಡಿತವಾಗ್ಲೂ ಈ ಅರುಣಾಚಲೇಶ್ವರ ಶಿವ ಖಂಡಿತವಾಗ್ಲೂ ಕಾಪಾಡ್ತಾನೆ. ಖಂಡಿತವಾಗ್ಲೂ ಇನ್ನೂ ಅನುಕೂಲ ಇದ್ದರೆ ಅಲ್ಲಿ ಅರುಣಾಚಲದಲ್ಲಿ ಅರುಣಾಚಲೇಶ್ವರ ದೇವಸ್ಥಾನದ ಗರ್ಭಗುಡಿ ಒಳಗೆ ಅಲ್ಲಿ ಹೋಗ್ತಿರಲ್ವ, ಅಲ್ಲಿ ದಾರಿದ್ರ್ಯ ದಹನ ಶಿವಸ್ತೋತ್ರ ಪಠಣೆ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.